ಗುರುಪ್ರಸಾದ್ ಮನಸ್ಸಿಗೆ ಕಿರಿಕಿರಿ ಆದಂತಾಗಿ ಮಗಳಿಗೆ ಸುಮ್ಮನೆ ಬೈಯುವುದು, ರೇಗುವುದು ಮುಂತಾದನ್ನು ಮಾಡುತ್ತಾ, ಕೆಲಸ ಕಲಿತುಕೋ, ಹೋಗಿ ನಿಮ್ಮಮ್ಮನ ಜೊತೆ ಕೈ ಜೋಡಿಸು, ಅಡುಗೆ ಕಲಿತುಕೋ, ಒಂದು ಶಿಸ್ತಿಲ್ಲ, ಒಂದು ಕೆಲಸನೂ ಗೊತ್ತಿಲ್ಲ, ಒಬ್ಬರ ಸಹಾಯ ಇಲ್ಲದೆ ಒಂದು ಕೆಲಸನೂ ಮಾಡಿಕೊಳ್ಳಲಾಗೋದಿಲ್ಲ, ನೀನೇನು ಓದಿ ದಬಾಕೋದು ಅಷ್ಟರಲ್ಲಿದೆ, ಮೊದಲು ಹುಡುಗಿಯರು ಕಲಿಯಬೇಕಾದ ಕೆಲಸಗಳನ್ನು ಕಲಿತುಕೋ ಎಂದೆಲ್ಲ ಒಮ್ಮೆಲೇ ಹೇಳಿಬಿಡುತ್ತಾನೆ. ಇದರಿಂದ ಬೇಸತ್ತ ಮಮತಾ ಅಪ್ಪನ ಈ ರೀತಿಯ ವರ್ತನೆಗೆ ಕಂಗಾಲಾಗಿ ಹೋಗುತ್ತಾಳೆ ಮತ್ತು ನೇಣಿಗೆ ಕುತ್ತಿಗೆಯನ್ನು ಒಡ್ಡಲು ಮುಂದಾಗುತ್ತಾಳೆ. ಇನ್ನು PU ಕೂಡ ಮುಗಿದಿರದ ಹುಡುಗಿ ಈ ವರ್ತನೆಯನ್ನು ಕಂಡ ನೆರೆಮನೆಯವರು, ಮೊದಲೇ ನೆರೆಹೊರೆಯವರಲ್ಲಿ ನಡೆಯುತ್ತಿರುವುದನ್ನೆಲ್ಲ ಗಮನವಿಟ್ಟು ನೋಡುತ್ತಿದ್ದ ಜನ, ಈ ವಯಸ್ಸಿನಲ್ಲಿ, ಅದು 16-17ರ ಹುಡುಗಿ, ಹೀಗೆ, ಅಯ್ಯೋ ರಾಯರೇ, ನಿಮ್ಮ ಮಗಳು ಪ್ರೀತಿ ಗೀತಿ ಅಂತೆಲ್ಲ ಮೋಸ ಹೋಗಿ ಹೀಗೆ ಮಾಡಿಕೊಂಡಿರಬೇಕು, ಅವಳಿಗೆ PU ಮುಗಿಯುತ್ತಿದ್ದಂತೆಯೇ ಮದುವೆ ಮಾಡಿಸಿ, ಹೀಗೆ ಆದರೆ ಮಗಳು ಕೈತಪ್ಪಿ ಹೋದಳು ಅಂತೆಲ್ಲ ಹೇಳುತ್ತಲೇ ಇರುತ್ತಾರೆ.